ನಾನೊಬ್ಬಳು ಲಿಂಗತ್ವ ಅಲ್ಪಸಂಖ್ಯಾತಳಾಗಿ ಈ SIR ಪ್ರಕ್ರಿಯೆ ಸುಮಾರು 5 ತಿಂಗಳ ಕಾಲ ಸ್ಟಾರ್ಟ್ ಆಗಿರೋದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಮತಕಾವಲು ಸಮಿತಿಯವರು ಅವರ ಎಫರ್ಟ್ಸಿಂದ ಸತತ 3 ತಿಂಗಳ ಎಫರ್ಟ್ಸಿಂದ ತಳಮಟ್ಟದ ಸಮುದಾಯದವರೆಗೂ ಇವತ್ತು ಈ ವಿಚಾರಗಳನ್ನು ಅವರಿಗೆ ತಲುಪಿಸುವ ಮಟ್ಟಕ್ಕೆ ಇಲ್ಲಿ ಸುದೀರ್ಘವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಅನಂತ ಕೋಟಿ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ನೋಡಿ, ಸಾಕಷ್ಟು ಶೋಷಿತ ವರ್ಗದವರು ಪ್ರತಿಯೊಂದನ್ನು ಈ ದೇಶದ ಜನರಾಗಿ, ಈ ದೇಶದ ಮೂಲಭೂತವಾದಂಥ ಒಂದು ಮತದಾನ ಹಕ್ಕಿನ ಪ್ರಕಾರ, ಸಾಂವಿಧಾನಿಕ ಹಕ್ಕಿನ ಪ್ರಕಾರ ಪ್ರತಿಯೊಂದು ಗ್ರಾಹಕರಾಗಿಯೂ ಸಹ ಅವರು ತೆರಿಗೆಯನ್ನು ಕಟ್ತಿದ್ದಾರೆ. ಈ SIR ಪ್ರಕ್ರಿಯೆ ಏನು ಮಾಡ್ತಿದೆ ಇದುವರೆಗೂ ಅಂದರೆ, ಕರ್ನಾಟಕದಲ್ಲಿ 1,08,00,000ಕ್ಕೂ ಅಧಿಕವಾಗಿ ಈ SIR ಪ್ರಕ್ರಿಯೆಯಲ್ಲಿ ಆ ಜನರನ್ನು ಹೊರಗುಳಿಸ್ತಾ ಇದೆ. ಅಂದರೆ ಅದು ಏನು ಹೇಳ್ತಾರೆ, ಮೂರ್ಖಂಗೆ 100 ಕಾಲ ಬುದ್ಧಿ ಹೇಳಿದರು, ಬೋರ್ಕಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅನ್ನೋ ಹಾಗೆ ನನ್ನ ಆಗಿರೋ ಶೋಷಿತರ ಧ್ವನಿ ಇವತ್ತು ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ, ಮನೋವ್ಯಾಧಿಗಳಿಗೆ. ಇಲ್ಲಿ ಒಂದು ಸರ್ವಜ್ಞನವರ ಒಂದು ವ್ಯಾಖ್ಯೆ ನನಗೆ ಜ್ಞಾಪಕ ಆಗುತ್ತೆ. ಗುರುತನವ ಹೇಡಿಂಗೆ, ಹಿರಿತನವ ಮೂರ್ಖಂಗೆ, ದೊರೆತನವ ನಾಡ ನೀಚದ್ರೋಹಿಗಳಿಗೆ ಕೊಟ್ಟರೆ ಜಗತ್ತಿನಲ್ಲಿ ಕೆಟ್ಟ ಕಟು ಆಗುವುದು ಸರ್ವಜ್ಞ. ಅಂದರೆ ಇದನ್ನು ನಾನು ಯಾವ ವಿಚಾರವಾಗಿ ಹೇಳ್ತಿದ್ದೀನಿ ಅನ್ನೋದನ್ನು ತಮಗೆಲ್ಲರಿಗೂ ಅರ್ಥ ಆಗುತ್ತೆ. ನಾನೊಬ್ಬ ಲಿಂಗತ್ವ ಅಲ್ಪಸಂಖ್ಯಾತಳಾಗಿ ಕರ್ನಾಟಕದಲ್ಲಿ 1,50,000 ಅಧಿಕವಾಗಿ ನಮ್ಮ ಸಮುದಾಯದವರು ಇವತ್ತು ಈ SIR ಒಂದು ವ್ಯವಸ್ಥೆಯಿಂದ ತಮ್ಮ ಮತದಾನ ಹಕ್ಕನ್ನು ಕಳೆದುಕೊಳ್ತಿದ್ದಾರೆ. ತಮಗೆಲ್ಲ ಗುರ್ತಿರೋದೇ ಇದೆ. ಮನೆಯಿಂದ ಅವರಿಗೆ ಸಾಕಷ್ಟು ಸಮಸ್ಯೆಗಳಾದಾಗ ಜಿಲ್ಲೆಯನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಿ ಜೀವನ ಕಟ್ಕೊಳ್ತಾರೆ. ಮೂಲ ಹೆಸರುಗಳು ಬೇರೆ ಇರ್ತವೆ, ತದನಂತರದಲ್ಲಿ ಅವರ ಹೆಸರುಗಳು ಬೇರೆ ಆಗ್ತವೆ. 2002ರ ದಾಖಲಾತಿ ತೆಗೆದುಕೊಂಡು ಬಂದು ನೀವು ಫಾರ್ಮ್ 8 ಕ್ಲೀನ್ ಅಪ್ ಮಾಡಿ ಅಂತ ಹೇಳಿ ಅಲ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಅವ್ರನ್ನ ಹೊರಗಿಡ್ತೀರಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ನಮ್ಮ ಸಮುದಾಯದವರು ಕುಟುಂಬದಿಂದ, ಸಮಾಜದಿಂದ ಹೊರಗಡೆ ಉಳಿದಿದ್ದಾರೆ ಅಂದರೆ ಒಂದು ನಮಗೆ ಇರ್ತಕ್ಕಂಥ ಒಂದು ಪ್ಲಸ್ ಪಾಯಿಂಟು ಮತದಾನ ಹಕ್ಕು ಮತ್ತು ನಮ್ಮ ಭಾರತದ ಸಂವಿಧಾನ ಅಲ್ವಾ. ಇವು ಭಾರತದ ಸಂವಿಧಾನ ಮತ್ತು ಇವೆರಡೂ ಇರಬೇಕಾದಾಗ ನಮಗೆ ಹಕ್ಕಿನ ಒಂದು ಮತದಾನದ ಹಕ್ಕಿನ ಒಂದು ಈ ವ್ಯವಸ್ಥೆ ಇಲ್ಲಾಂದರೆ ನಾವು ಎಷ್ಟು ಶೋಷಣೆಗೆ ಒಳಗಾಗ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ತುಂಬ ನೋವೇನೆಂದರೆ 2026 ವರ್ಷ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ತೊಗೊಂಡ್ಬರುತ್ತೆ ನಮ್ಮ ಟ್ರಾನ್ಸ್ಜೆಂಡರ್ಗೆ. ಅದೇ ರೀತಿ SIR ತೊಗೊಂಬರುತ್ತೆ. ಇದು ಇನ್ನೂ 2028ರವರೆಗೂ ಈ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ, ಇದು ಯಾವ್ಯಾವ ಮಾಯೆಗಳಲ್ಲಿ ಏನಾದರೂ ತೆಗೆದುಕೊಂಡು ಬಂದರೂ ನಾನು ಕರ್ನಾಟಕದ ಒಬ್ಬ ಲಿಂಗತ್ವ ಅಲ್ಪಸಂಖ್ಯಾತಳಾಗಿ ನಾನು ನನ್ನ ಸಮುದಾಯ ಜೊತೆ ನಿಲ್ತೀನಿ. ಎಲ್ಲದಕ್ಕೂ ಬದ್ಧ ನಾವು. ಪರ್ಯಾಯವಾಗಿ ನಮಗೆ ಕಾನೂನುಗಳಿದ್ದಾವೆ. ಭಾರತ ಸಂವಿಧಾನ ಸಾಮಾನ್ಯ ಜನರಂತೆ ನಮಗೂ ಸಹ ಇದೆ. ನಾವು ಅದರ ಮುಖಾಂತರ, ಕಾನೂನು ಮುಖಾಂತರವಾಗಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡ್ತೀವಿ. ನಾವಿಲ್ಲಿ ಒಂದು ಲಾಸ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪದೇ ಪದೇ BLOಗಳು ಮನೆಗೆ ಬರ್ತಾ ಇಲ್ಲ, ಅವರು ಕ್ಲೀನಾಗಿ ನಮ್ಮ ಹತ್ರ ಮಾಹಿತಿ ತೊಗೊಳ್ತಾ ಇಲ್ಲ. ನಾವು BLOಗಳನ್ನು ಏನು ಮಾಡೋದು ಅಂತ ಹೇಳ್ತಾರೆ. ನಾವು ಅವ್ರನ್ನ ದೂಷಿಸೋದಕ್ಕಿಂತ ಚುನಾವಣಾ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.